ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಕಾಮನ್ ಆಗಿ ಬರ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ನಾವು ಮಾರ್ನಿಂಗ್ ಅಥವಾ ನೈಟ್ ಹೊತ್ತು ಆ ಡ್ರಿಂಕ್ ಕುಡಿದ್ರೆ ನೆಕ್ಸ್ಟ್ ನಾವು ಏನು ಮಾಡಬೇಕು, ಎಷ್ಟವರೆಗೆ ಅಥವಾ ಊಟ ತಿಂಡಿ ತಗೋಬೇಕು, ಬೇರೆ ಬೇರೆ ಏನಾದರೂ ಕಾಫಿ ಟೀ ಕುಡಿಬೋದಾ ಒಂದು ಟೈಮಲ್ಲಿ ಅಂತ ಕೇಳಿದ್ದೀರಾ. ಆ ಎಲ್ಲ ಒಂದು ಕಮೆಂಟ್ಗಳಿಗೆ ನನ್ನ ಒಂದು ಉತ್ತರ ಏನಪ್ಪ ಅಂತ ಹೇಳಿದ್ರೆ, ನಾನು ಫಾಲೋ ಮಾಡ್ತಿರುವಂಥ ಉತ್ತರ. ನಾನು ಅಪ್ಡೇಟ್ ಕೊಡ್ತಾ ಬರ್ತೀನಿ. ಇನ್ನು ನೆಕ್ಸ್ಟು ಕಮೆಂಟ್ ಏನು ಬರ್ತಾ ಇದೆ ಅಂದರೆ, ನಿಮ್ಮ ಒಂದು ಡಿನ್ನರ್, ಲಂಚ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಲಂಚ್ ಆಗಿರ್ಬೋದು, ಮೂರದ್ದು ನಮಗೆ ಅಪ್ಡೇಟ್ ಕೊಡಿ ಅಂತ ಹೇಳಿ ಒಂದು ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಓಕೆನಾ. ಪ್ರೆಸೆಂಟ್ ಏನಾಗಿದೆ ಅಂತ ಹೇಳಿದ್ರೆ, ನಾನು ಅಮ್ಮನ ಮನೇಲಿ ಇರೋದ್ರಿಂದ ನಾನು ಯಾವುದನ್ನು ವಿಡಿಯೋ ಮಾಡೋದಕ್ಕಾಗ್ತಾಯಿಲ್ಲ. ಇಲ್ಲಿ ಬಂದಿರೋ ಪರ್ಪಸ್ ಏನಂದರೆ, ಮನೆ ಕ್ಲೀನ್ ಮಾಡೋದಕ್ಕೆ ಬಂದಿರೋದು. ಹಾಗಾಗಿ ಆ ಒಂದು ಟೈಮಲ್ಲಿ ನಾನು ಏನು ಸರಿಯಾಗಿ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಐ ಥಿಂಕ್ ಸಂಡೇ ಅಥವಾ ಮಂಡೇ ನಾನು ಬ್ಯಾಂಗ್ಳೂರ್ಗೆ ಹೋಗಬೇಕು. ಹೋದರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ನೀವು ಕೇಳುವಂಥ ಪ್ರತಿಯೊಂದು ಕಮೆಂಟ್ಗೆ ಸಿಂಗಲ್ಲಾಗಿ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದನ್ನು ನೀವು ನೋಡ್ಬೋದು. ಓಕೆನಾ. ಇದೊಂದು. ಇನ್ನು ನೆಕ್ಸ್ಟ್ ಅಂತ ಬಂದರೆ, ಯಾವುದೇ ಥರ ನಾವೇನೇ ತೊಗೊಂಡ್ರು ಅದ್ರ ಹಿಂದೆ ಹೇಗಿರುತ್ತೆ, ಅದು ಮುಂದೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆನಾ. ಇನ್ನು ಫಸ್ಟ್ ಆಫ್ ಆಲು ನಾವು ಮಾರ್ನಿಂಗ್ ಎದ್ದು ಆ ಡ್ರಿಂಕ್ ಕುಡ್ದಿದ ತಕ್ಷಣ ಕೆಲವರು ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಮಗೆ ಹಸಿ ಬೆಳ್ಳುಳ್ಳಿ ತಿನ್ನೋದಕ್ಕೆ ಆಗ್ತಾಯಿಲ್ಲ, ಅದನ್ನ ಸ್ಕಿಪ್ ಮಾಡ್ಬೋದಾ, ಬರೀ ಹಾಟ್ ವಾಟರ್ ಕುಡಿಬೋದಾ, ನಂಗೆ ಲೆಮನ್ ಹಾಕಿರೋವಂಥ ಒಂದು ಹಾಟ್ ವಾಟರ್ ಕುಡಿಯೋದಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಒಂದೇನಂತ ಹೇಳ್ತೀನಿ ಅಂತಂದರೆ, ಫಸ್ಟ್ ಆಫ್ ಆಲು ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಇದನ್ನೆಲ್ಲ ನಾವು ಕುಡಿಯೋಕ್ಕೆ ಕಷ್ಟ ಆಗಿರ್ಬೋದು, ಅದು ತಿನ್ನೋದಕ್ಕೆ, ಅಗಿಯೋದಕ್ಕೆ, ನುಂಗೋದಕ್ಕೆ ಕಷ್ಟ ಆಗಿರ್ಬೋದು, ಮಾಡಲೇಬೇಕು. ಓಕೆನಾ. ಇದೊಂದು ತಲೆಯಲ್ಲಿಟ್ಕೊಳ್ಳಿ. ಓಕೆನಾ. ನಾವು ಎಲ್ಲರ ಚೆನ್ನಾಗಿ ಕಾಣಿಸ್ಬೇಕು, ಸಣ್ಣಗೆ ಕಾಣಿಸ್ಬೇಕು, ತುಂಬ ವೆಯ್ಟ್ ಗೇನ್ ಇದ್ದೀವಿ ಅನ್ನೋರೆಲ್ಲರೂ ಸಹ ಖಂಡಿತವಾಗ್ಲೂ ಮಾಡಲೇಬೇಕು. ಇದೊಂದು ಕ್ವಶನು. ನಮ್ಗೆ ಇದನ್ನ ಹಾಕ್ತಾನೆ ಇಲ್ಲ, ಡ್ರಿಂಕು ಕುಡಿಯೋದಕ್ಕೆ ಆಗ್ತಿಲ್ಲ. ಬೇರೆ ಏನಾನ ಹೇಳಿ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ, ಯಾವ ಥರ ಅಂತ ಹೇಳಿ ನಾನು ಲೈವಲ್ಲೇ ತೋರಿಸ್ತೀನಿ. ಓಕೆನಾ. ಈ ಒಂದು ಪಾಯಿಂಟು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಈಗ ನಾನು ಹೇಳೋಕ್ಕೆ ಬಂದಿರೋವಂಥ ವಿಷಯ ಏನಪ್ಪ ಅಂತಂದರೆ, ಏನು ಮಾರ್ನಿಂಗ್ ಹೊತ್ತು ಆ ಡ್ರಿಂಕು ಕುಡ್ದಿದ ತಕ್ಷಣ ನಾವೇನು ಮಾಡಬೇಕು ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ಲು, ನೀವು 6 o'clock ಎದ್ದಿದ್ದೀರಾ ಅಂತೇಳಿದ್ರೆ, ನಿಮಗೆ ಟೈಮ್ ಇದೆ ಅಂತ ಹೇಳಿದ್ರೆ ಒಂದಷ್ಟು ಎಕ್ಸಸೈಸ್ ಮಾಡೋದಾಗಿರ್ಬೋದು. ಅಟ್ಲೀಸ್ಟ್ ನಮ್ಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟು ವಾಕ್ ಮಾಡೋದಾಗಿರ್ಬೋದು. ಇವೆಲ್ಲ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಆ ಒಂದು ಟೈಮಲ್ಲಿ ನಮಗೆ ವೆಯ್ಟ್ ಲಾಸ್ಗೆ. ಬಿಫೋರ್ ಅಂದರೆ ಡ್ರಿಂಕ್ ಕುಡಿಯೋಕ್ಕಿಂತ ಮುಂಚೆ ಇದನ್ನು ಮಾಡಿದ್ರೆ ಒಳ್ಳೆಯದು. ಇದನ್ನು ನಾನು ಟ್ರೈ ಮಾಡಿದ್ದೀನಿ. 100ಗೆ 200% ವರ್ಕ್ ಆಗುತ್ತೆ. ನೆಕ್ಸ್ಟ್ ಅಂತ ಬಂದು, ಡ್ರಿಂಕ್ ಕುಡಿದ್ಮೇಲೆ ಅಂದರೆ ಲೆಮನ್ ಹಾಕಿರುವಂಥ ಒಂದು ಹಾಟ್ ವಾಟರು ಮತ್ತು ಬೆಳ್ಳುಳ್ಳಿ ನುಂಗಿದ್ಮೇಲೆ ಅಥವಾ ತಿಂದ ಮೇಲೆ ನಿಮ್ಮ ಕಂಫರ್ಟಬಲ್ ಹೆಂಗಾಗುತ್ತೋ ಅದನ್ನ ಆ ಥರ ನೀವು ಫಾಲೋ ಮಾಡಿ. ಬೆಳ್ಳುಳ್ಳಿನ ತಿನ್ನೋದು ಕಂಪಲ್ಸರಿ, ತಿನ್ನಬೇಕಂದ್ರೆ ಕಂಪಲ್ಸರಿ ತಿನ್ನಲೇಬೇಕು. ಓಕೆನಾ. ಈ ಒಂದು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಅದನ್ನು ತಿಂದಮೇಲೆ ನಾವು ಇಷ್ಟವರೆ ಏನೂ ತಿನ್ನಂಗಿಲ್ಲ, ಏನು ಕುಡಿಯೋಂಗಿಲ್ಲ ಅಂತ ಹೇಳಿದ್ರೆ, ಐ ಥಿಂಕ್ ನನ್ನ ಒಂದು ಪ್ರಕಾರ ಅಂತ ಬಂದರೆ, ನೀವು ಒಂದು ½ an hour 1 hour, ಓಕೆನಾ, ಮಿನಿಮಮ್ಮು. ಇನ್ನೂ ನಿಮಗೆ ಟೈಮ್ ಇದೆ, ಮನೇಲೇ ಇರ್ತೀವಿ, ಬೇಬಿ ಇದೆ, ಈ ಥರ ಎಲ್ಲ ಅನ್ನೋರು 2 hours ಬಿಟ್ಬಿಡಿ. ಓಕೆನಾ. ಚೆನ್ನಾಗಿ ಹಾಟ್ ವಾಟರ್ ಕುಡಿದು ಬೆಳ್ಳುಳ್ಳಿ ತಿಂದ್ಬಿಟ್ಟು 2 hours ಬಿಟ್ಟರೆ ತುಂಬ ಒಳ್ಳೆಯದು. ಆ ಒಂದು ಟೈಮಲ್ಲಿ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿ, ಒಂದು ಉಷ್ಣತೆ ಜಾಸ್ತಿ ಆಗಿ, ಅನ್ವಾಂಟೆಡ್ ಇರುವಂಥ ಒಂದು ಬೆಳ್ಳಿ ಫ್ಯಾಕ್ಟಲ್ಲಿ ಇರುವಂಥ ಒಂದು ಕೊಲೆಸ್ಟ್ರಾಲ್ ಅಂದರೆ ಏನಿದೆ, ಕೊಬ್ಬು ಅಂತ ಏನು ಹೇಳ್ತಾರೆ, ಅದು ಕರಗೋದಕ್ಕೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಓಕೆನಾ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಮಗೆ ಟೈಮ್ ಇಲ್ಲ, ಆಫೀಸ್ ಇದೆ, ಅದಿದೆ, ವಾಟ್ ಎವರ್ ಏನೇ ಇರ್ಬೋದು, ನೆಕ್ಸ್ಟು ನಮಗೆ ಹಂಗೆ ತೊಗೊಳೋದಕ್ಕೆ ಅಷ್ಟೊಂದು 2 hours ಬಿಡೋದಕ್ಕೆ ಗ್ಯಾಪ್ ಇಲ್ಲ ಅನ್ನೋರು ಅಟ್ಲೀಸ್ಟ್ ½ an hour ಇಲ್ಲಾಂದರೆ 1 hour ಮಿನಿಮಮ್ ಅಂದರೂ ಒಂದು ½ an hour ಬಿಡಲೇಬೇಕು. ಓಕೆನಾ. ಆವಾಗಲೇ ನಿಮಗೆ ಒಳ್ಳೆ ರಿಸಲ್ಟ್ ನೋಡೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ಲು, ಮಾರ್ನಿಂಗ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಒಂದು 2 hours ಮನೆ ಕೆಲಸ ಮಾಡೋದು ಅಥವಾ ವಾಕ್ ಮಾಡೋದು, ಬಿಫೋರ್ ನೀವು ಡ್ರಿಂಕ್ ಕುಡಿಯೋಕ್ಕಿಂತ ಮುಂಚೆನೂ ವಾಕ್ ಮಾಡಿದ್ರೆ ಒಳ್ಳೆಯದು. ಇನ್ನು ಟೈಮ್ ಇದೆ ನಮಗೆ ಅಂತಂದರೆ
ಡ್ರಿಂಕು ಕುಡಿದಾದ್ಮೇಲೆನೂ ಸಹ ನೀವು ವಾಕ್ ಮಾಡ್ಬೋದು, ಓಕೆನಾ. ಅದರಲ್ಲಂತೂ 100ಗೆ 200% ನಿಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಒಳ್ಳೆ ರಿಸಲ್ಟ್ ನೋಡ್ತೀರಾ. ಬೇಗನೆ 2 ಡೇಸ್ಗೆ ನೀವು ಚೆನ್ನಾಗಿ ರಿಸಲ್ಟ್ ನೋಡ್ತೀರಾ. ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನೈಟ್ ಹೇಗಿರಬೇಕು ಡ್ರಿಂಕ್ ಕುಡಿದ್ಮೇಲೆ ಅಂತಂದರೆ, ಒಂದು ಡಿಪೆಂಡ್ ಆಗೋದು ನೀವು ಯಾವ ಥರ ಫುಡ್ ತೊಗೊಂಡಿದ್ದೀರಾ ಆ ಒಂದು ಡೈಲಿಲಿ ಅಂತ. ಈ ಚಾಕ್ಲೇಟ್ಸು, ಆಮೇಲೆ ಈ ಚಿಕನ್ಸ್ ಆಗಿರ್ಬೋದು, ಇವೆಲ್ಲ ಈ ಥರ ನೀವು ಕೊಲೆಸ್ಟ್ರಾಲ್ ಜಾಸ್ತಿ ಇರೋದಾಗಿರ್ಬೋದು, ಈ ಬೋಂಡ ಕರೆದಿರುವಂಥ ಒಂದು ಪದಾರ್ಥಗಳಾಗಿರ್ಬೋದು, ಇವೆಲ್ಲ ತೊಗೊತೀರಾ ಅಂತ ಹೇಳಿದ್ರೆ ನೀವು ಆದಷ್ಟು ನೈಟ್ ಹೊತ್ತು ಊಟ ಆಗಿದ ತಕ್ಷಣ ಮಲಗದೆ ಆ ಡ್ರಿಂಕ್ನ ಕುಡಿದು, ಈಗ ಫಾರ್ ಎಕ್ಸಾಂಪಲ್ 7 ಗಂಟೆಗೆ ಊಟ ಮಾಡ್ತೀರಾ ಅಂದರೆ ಒಂದು 8 ಗಂಟೆಗೆ ಅಥವಾ 7:15ಗೆ ಆ ಡ್ರಿಂಕ್ ಕುಡಿದು ಒಂದು ಹಾಫ್ ಆನ್ ಅವರ್ ಓಡಾಡೋದ್ರಿಂದ ನಿಮಗೆ ಯಾವುದೇ ಥರದ ಅಂಥ ಎಫೆಕ್ಟ್ ಆಗೋದಿಲ್ಲ. ಬೆಳಗ್ಗೆನ ತಿಂದಿರೋದು ಸಹ ಬ್ಯಾಲೆನ್ಸ್ ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ ಈ ಒಂದು ಟೈಮು, ಓಕೆನಾ. ನಾವು ಬೆಳಗ್ಗೆಯಿಂದ ನಾವೇನೂ ತಿಂದೇ ಇಲ್ಲ ಹಾಗಿದ್ರೂ ನಾವು ತೊಗೋಬೋದಾ ಅಂತಂದರೆ ಖಂಡಿತವಾಗೂ ತೊಗೋಬೋದು. ಅದು ಒಳ್ಳೆ ರಿಸಲ್ಟ್ ಬರುತ್ತೆ, ಓಕೆನಾ. ಸಣ್ಣ ಆಗೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ನೀವು ಆ ಡ್ರಿಂಕ್ ಕುಡಿದ್ಮೇಲೆ ನೀವು ಮತ್ತೆ ಏನೂ ಸೇವಿಸಬಾರ್ದು. ಮತ್ತೆ ಹೊಟ್ಟೆ ಹಸಿತು ಅಂತ ತಿನ್ನೋದಾಗಿರ್ಬೋದು, ಫ್ರೂಟ್ಸ್ ತಿನ್ನೋದಾಗಿರ್ಬೋದು, ಆಮೇಲೆ ಕಾಫಿ ಟೀ ಕುಡಿಯೋದಾಗಿರ್ಬೋದು, ಇದೆಲ್ಲ ನೀವೇನು ಮಾಡಬಾರ್ದು, ಓಕೆನಾ. ಬೇಗ ಊಟ ಮಾಡಿದ್ದೀವಿ, ನೆಕ್ಸ್ಟು ಡ್ರಿಂಕ್ ಕುಡಿದ್ಬಿಟ್ಟು ವಾಕ್ ಮಾಡಿಬಿಟ್ಟು ಆಮೇಲೆ ಏನೋ ತಿನ್ನೋಣ, ಹಾಗೆಲ್ಲ ಮಾಡೋದ್ರಿಂದ ಏನೂ ವರ್ಕ್ ಆಗಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಬೆಳಗ್ಗೆನೂ ಅಷ್ಟೆ, ಅಟ್ಲೀಸ್ಟ್ ಡ್ರಿಂಕು ಕುಡಿದು ಅಥವಾ ನೀವು ವಾಕ್ ಮಾಡ್ತಾ ಮಾಡ್ತಾ ಆ ಡ್ರಿಂಕ್ ಕುಡಿಯೋದ್ರಿಂದ ನಮಗೆ ಗೊತ್ತೇ ಆಗಲ್ಲ ಆ ಡ್ರಿಂಕ್ ಖಾಲಿಯಾಗಿರೋದು ಮತ್ತು ಬೆಳ್ಳುಳ್ಳಿ ತಿನ್ನೋದು. ಇದೊಂದು ಸೀಕ್ರೆಟು. ಸ್ಟಾರ್ಟಿಂಗಲ್ಲಿ ನನಗೂ ಸ್ವಲ್ಪ ಕಷ್ಟ ಆಗ್ತಿತ್ತು ಬೆಳ್ಳುಳ್ಳಿ ನುಂಗೋದಕ್ಕೆ. ಏನು ಮಾಡ್ತಿದ್ದೆ ಅಂತಂದರೆ ವಾಕ್ ಮಾಡ್ತಾ 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 ಅಂದರೆ ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇದೆ ವಾಕ್ ಮಾಡುವಷ್ಟು ಒಬ್ಬರು, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಓಡಾಡ್ತಾ ಆ ಡ್ರಿಂಕ್ನ ಒಂದೊಂದು ಸರಿ ಕುಡಿದು ವಾಕ್ ಮಾಡ್ತಾ ಮಾಡ್ತಾ ಬರ್ತಾಯಿದ್ದೆ. ಅವಾಗೇನು ಗೊತ್ತಾಗ್ತಿರ್ಲಿಲ್ಲ, ಬೆಳ್ಳುಳ್ಳಿ ತಿನ್ನೋದು ಸಹ ಗೊತ್ತಾಗ್ತಿಲ್ಲ. 1 ವೀಕ್ ಮಾಡಿಕೊಂಡೆ, ಇನ್ನು ನೆಕ್ಸ್ಟ್ ಡೇ ಅದು ನನಗೆ ಈಸಿ ಅನ್ನಿಸ್ತು. ಅಂತ ಏನು ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಆಗೋದಿಲ್ಲ, ಇದಂತೂ ತಲೆಯಲ್ಲಿ ಇಟ್ಕೊಳ್ಳಿ, ಓಕೆನಾ. ಯಾವುದೇ ಒಂದು ಪೌಡ್ರಲ್ಲ, ಯಾವುದೇ ಒಂದು ಟಾಬ್ಲೆಟ್ ಅಲ್ಲ, ಏನೂ ಅಲ್ಲ, ಮನೆಯಲ್ಲೇ ಸಿಗುವಂಥ ಒಂದು ಸಣ್ಣ ಪದಾರ್ಥದಿಂದ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಆಗೋದನ್ನು ನಾನು ಹೇಳ್ತಾ ಇದ್ದೀನಿ. ಇದೊಂದು ತಲೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ನೆಕ್ಸ್ಟ್ ಮಾಡ್ತೀನಿ, ಆದಷ್ಟು ಇವತ್ತು ಟ್ರೈ ಮಾಡ್ತೀನಿ. ಮಾರ್ನಿಂಗ್ ನಾನು ಏನು ತೊಗೊತೀನಿ, ನೈಟ್ ಏನು ತೊಗೊತೀನಿ ಅಂತ. ಹಾಗೆ ನೀವು ರೂಢಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ವಿಡಿಯೋ ಯಾವ ಥರ ಮಾಡ್ತೀನಿ ಅಂದರೆ, ಬೆಳಗ್ಗೆ ಏನೇನು ತೊಗೋಬೋದು, ಏನೇನು ತೊಗೋಬಾರ್ದು ಅಂತ ಮಾಡ್ತೀನಿ. ಬೆಳಗ್ಗೆ ಎಷ್ಟು ತಿನ್ನಬೇಕು, ಮಧ್ಯಾಹ್ನ ಎಷ್ಟು ತಿನ್ನಬೇಕು, ನೈಟ್ ಎಷ್ಟು ಊಟ ಮಾಡಬೇಕು ಅಂತಲೂ, ಎಷ್ಟು ಕ್ವಾಂಟಿಟಿಯಲ್ಲಿ ಊಟ ಮಾಡಬೇಕು ಅಂತಲೂ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇದಕ್ಕೆ ನೀವು ವೆಯ್ಟ್ ಮಾಡ್ಬೋದು ವಿಡಿಯೋ. ನೀವು ನೆಕ್ಸ್ಟ್ ನಿಮಗೆ ಜಾಸ್ತಿ ಕಮೆಂಟ್ಸ್ ಬರ್ತಿರೋದು ಏನಂದರೆ, ನಿಮ್ಮ ಒಂದು ಡಿನ್ನರ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಅದ್ರ ಬಗ್ಗೆ ನಮಗೆ ಅಪ್ಡೇಟ್ ಕೊಡಿ. ನೀವೇನು ತಿಂತಾ ಇದ್ದೀರಾ ಅದು ವಿಡಿಯೋ ಹಾಕಿ ನಮಗೂ ಗೊತ್ತಾಗುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳಿ. ಸಿಂಪಲಾಗಿ ಹೇಳಬೇಕು ಅಂದರೆ, ಆ ಅನ್ನನ ಫುಲ್ಲು ಮರ್ತುಬಿಡಿ, ಇಲ್ಲ ಅವಾಯ್ಡ್ ಮಾಡಿ ಅಷ್ಟೇ. ತಿನ್ನೋಕ್ಕಾಗಲ್ಲ ಅನ್ನೋರು ಮರ್ತುಬಿಡಿ, ಇಲ್ಲ ಅಂದರೆ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು, ಓಕೆನಾ. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೇನ ನಿಮ್ಗೇನಾದ್ರೂ ಈ ಅಂದರೆ ಸ್ವಲ್ಪ ಕಮೆಂಟ್ಸ್ಗಳ ಬಗ್ಗೆ ಮಾತಾಡಿದ್ದೀನಿ. ಕಮೆಂಟ್ಸ್ ಸ್ವಲ್ಪ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಡಿ ಕೆಳಗಡೆ ಹೋಗೋಣ, ನಡಿ ಕೊಡ್ತೀನಿ. ಕಮೆಂಟ್ಸ್ಗಳ ಬಗ್ಗೆ ಮಾತಾಡಿದ್ದೀನಿ, ಅದು ಅಷ್ಟೇ. ನೀವು ಯಾವಾಗ ದಪ್ಪ ಆಗಿದ್ದು ಅಂತಂದರೆ, ಅದೇ ಡೆಲಿವರಿ ಆದಮೇಲೆ ದಪ್ಪ ಆಗಿದ್ದು ಅಂತ ನಾನು ಹೇಳಿಸ್ಕೊಳ್ಳೋಂಥ ಒಂದು ಬಾಣತನೂ ಮಾಡ್ಕೊಂಡಿಲ್ಲ. ಹಾಗಾಗಿ ಆವಾಗ ಸ್ವಲ್ಪ ಲೈಫ್ ಸ್ಟೈಲ್ ಎಲ್ಲ ಮಿಸ್ ಆಯಿತು, ಆವಾಗ ನಾನು ದಪ್ಪ ಆಗಿರೋದು. ಅದು ಬಿಟ್ಟರೆ ಇನ್ನೇನೂ ಇಲ್ಲ ಮಗಳೇ. ಈ ಥರ ನೀವು ನಾನು ಹೇಳೋ ಥರ ಫಾಲೋ ಮಾಡಿ. ಯಾವುದೇ ಒಂದು ನೈಟ್ ಯಾವ ಥರ ಇರಬೇಕು, ಡ್ರಿಂಕ್ ಕುಡಿದ್ಮೇಲೆ ಹಂಗಿರಬೇಕು, ಬೆಳಗ್ಗೆ ಹೇಗಿರಬೇಕು, ಓಕೆನಾ. ಈ ಒಂದು ಟಿಪ್ನ ನೀವು ಫಾಲೋ ಮಾಡಿ. ಇನ್ನೊಬ್ಬ ಡ್ರಿಂಕ್ಗಳ ಬಗ್ಗೆ ನಿಮ್ಗೆ ಏನಾರ ಅಪ್ಡೇಟ್ ಬೇಕು ಅಂತಂದರೆ, ಯಾವ ಡ್ರಿಂಕ್ಗಳು ಕುಡಿದ್ರೂ ವರ್ಕ್ ಆಗಲ್ಲ ಅಂತಲೂ ಬೇಕು ಅಂದರೆ ನಾನು ಮಾಡ್ತೀನಿ, ಟ್ರೈ ಮಾಡಿದ್ದೀನಲ್ಲ, ಆಲ್ಮೋಸ್ಟ್ ಗೊತ್ತಿರುತ್ತೆ, ಮಾಡ್ತೀನಿ, ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗುತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಓಕೆನಾ. ಐ ಥಿಂಕ್ ನನ್ನ ಅಮ್ಮನ ಮನೆಗೆ ಬಂದು ಒಂದು
3-4 ಡೇಸ್ ಆಯಿತು. ಸಂಡೇ ಬಂದಿರೋದು. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಓಕೆನಾ. ಇವತ್ತಿಗೆ ಬಂದು 4 ದಿನ ಆಗ್ತಾ ಬರ್ತಾ ಇದೆ. ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ತೋರಿಸ್ತೀನಿ ಇವತ್ತು. ಏನ್ಮಾ ಅಮ್ಮ ನೋಡಿ, ನನ್ನ ಮಗಳು ಸ್ಟ್ಯಾಂಡ್ನ ಕಿತ್ತಾಕ್ಬಿಟ್ಟಿದ್ದಾಳೆ ನೋಡಿ. ಇಷ್ಟು ವೆಯ್ಟ್ ಲಾಸ್. ಇದೆಲ್ಲ ಹೇಗಿತ್ತು ಅಂದರೆ ಫುಲ್ ಈ ಥರ ಇತ್ತು. ಏನು ಈ ಥರ ಇಲ್ಲಿ ಶೇಪೇ ಇರಲಿಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಎಷ್ಟು ಕಮ್ಮಿ ಆಗಿದೆ ಅಂದರೆ ಅಷ್ಟು ಕಮ್ಮಿ ಆಗಿದೆ. ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟಲ್ಲಿ ಏನೋ ಡೌಟ್ ಇದೆ ಕಮೆಂಟ್ ಮಾಡಿ. ವಿಡಿಯೋ ಮಾಡ್ತೀನಿ ನಾನು. ಸ್ಟಾರ್ಟಿಂಗಲ್ಲೇ ಕಮೆಂಟ್ಗಳ ಬಗ್ಗೆ ಮಾತಾಡ್ತೀನಿ, ಅದನ್ನು ಸ್ಕಿಪ್ ಮಾಡಿದೆ ನೋಡಿ. ಗೊತ್ತಲ್ಲ, ಹೀಗೆ ನನ್ನ ಡೈಲಿ ಒಂದೊಂದು ವಿಡಿಯೋ ಹಾಕ್ತಿರ್ತೀನಿ. ಮೇ ಬಿ ನಾನು ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಕಂಪಲ್ಸರಿಯಾಗಿ ನಿಮಗೆ ಡೈಲಿ ನಾನು ಏನು ತೊಗೊತೀನಿ, ಏನು ತೊಗೋಬಾರ್ದು, ಯಾವ ಡ್ರಿಂಕ್ ತೊಗೋಬಾರ್ದು ಅಂತೆಲ್ಲ ವಿಡಿಯೋ ಮಾಡ್ತೀನಿ. ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಸ್ಕಿಪ್ ಮಾಡಿದೆ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು.